ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FA4 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ನಿಮ್ಮ ಒಂದು FA4 ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು FA4 ಎಕ್ಸಾಮು ಇರ್ತದೆ, ಕ್ವಶನ್ ಪೇಪರ್ ಇರ್ತದೆ. ಜೊತೆಗೆ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ರಿಪೀಟ್ ಆಗ್ತಾ ಅಂತ ನಿಮ್ಮೊಂದು ಐಡಿಯಾ ಬರ್ತದೆ. FA4 ಎಕ್ಸಾಮ್ನಲ್ಲಿ ಹಿಂದಿ ವಿಷಯದ್ದು ಕ್ವಶನ್ ಪೇಪರು ಕ್ವಶನ್ಗಳು ಯಾವತ್ತು ಬರ್ಬೋದು ಅಂತ ಐಡಿಯಾ ಬರ್ತದೆ. ತಾಪದಿ ಕೊನೆಯವರು ನೋಡಿ, ತುಂಬಾ ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಇನ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಾಪದಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ನಿಮಗೆ FA4 ಎಕ್ಸಾಮ್ಗೆ ಎಲ್ಲ ವಿಷಯದ ಕ್ವಶನ್ ಪೇಪರ್ ಆಗ್ತವೆ. ಜೊತೆಗೆ ನಿಮ್ಮೊಂದು ಅನ್ವಲ್ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತವೆ. ನಿಮ್ಮೊಂದು ಅನ್ವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಮಾತ್ರ ಇರೋ ಸಿಗ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರ ಕೂಡ ಹೆಲ್ಪ್ ಮಾಡ್ತಾರಲ್ವಾ. ಓಕೆ, ಬನ್ನಿ ಇವತ್ತಿನ ಇಂದು ಶುರು ಮಾಡೋಣ. ಮೊದಲಾಗಿ 9ನೇ ಕಕ್ಷಾ ಹಿಂದಿ LBA FA4 ಮೊದಲೇ ನಮಗೆ 4 ಅನುರೂಪತೆ ಇರ್ತವೆ. ಕೆಲವೊಂದು ಸಲ ನಮಗೆ ಈ ರೀತಿ ಕೂಡ ಮಾಡ್ಬೋದು. 2 ಮಲ್ಟಿಪಲ್ ಕೊಟ್ಬಿಟ್ಟು 2 ಅನುರೂಪತೆ ಕೊಡ್ಬೋದು. ಅರ್ಥ ಆಯ್ತಾ? ಕೆಲವೊಂದು ಸಲ 4 ಅನುರೂಪತೆ ಕೊಡ್ಬೋದು, ಈ ರೀತಿ ಕೊಡ್ತಾರೆ. ಕೆಲವೊಂದು ಸಲ ನಿಮಗೆ 2 ಮಲ್ಟಿಪಲ್ ಕ್ವಶನ್ ಕೊಡ್ತಾರೆ, 2 ಅನುರೂಪತೆ ಕೊಡ್ತಾರೆ. ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ರಾತ್ ಅನ್ನೋದು ಚಾಂದ್ ಆದರೆ ದಿನ ಅನ್ನೋದು ಏನಾಗ್ತದೆ? ರಾತ್ ಅನ್ನೋದು ಚಾಂದ್ ಆದರೆ ದಿನ ಅನ್ನೋದು ಏನಾಗ್ತದೆ? ರಾತ್ ಚಾಂದ್, ದಿನ ಅನ್ನೋದು ಸೂರ್ಯ ಆಗ್ತದೆ. ಸೂರ್ಯ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಮಲ್ಲಸರ್ಜಿ ಅನ್ನೋದು ಕಿತ್ತೂರು ರಾಜ್ಯ. ನಂತರ ಪಟವರ್ಧನ್ ಅನ್ನೋದು ಏನಾಗ್ತದೆ? ಮಲ್ಲಸರ್ಜಿ ಅನ್ನೋದು ಕಿತ್ತೂರು ರಾಜ್ಯ ಆದರೆ ಪಟವರ್ಧನ್ ಅನ್ನೋದು ಏನಾಗ್ತದೆ? ಇದು ಬಂದ್ಬಿಟ್ಟು ಮಿರಾಜ್ ರಾಜ್ಯ ಆಗ್ತದೆ. ಮಿರಾಜ್ ರಾಜ್ಯ ಅನ್ನೋದು ಸರಿಯಾದ ಉತ್ತರ. ಮಿರಾಜ್ ರಾಜ್ಯ ಬರೆದ ನಮಗೆ 1 ಅಂಕ ಇರ್ತದೆ. ಇನ್ನು 3ನೇ ಪ್ರಶ್ನೆ, ಕ್ವಶನ್ ನಂಬರ್ 3, ಔರಂಗಜೇಬ್ ಅನ್ನೋದು ಔರಂಗಜೇಬ್ ಆದರೆ ಎಸ್ ಗುಪ್ತಾ ಅನ್ನೋದು ಏನಾಗ್ತದೆ? ಗುಪ್ತ ಅನ್ನೋದು ಸಮುದ್ರಗುಪ್ತ ಆಗ್ತದೆ. ಸಮುದ್ರಗುಪ್ತ ಅನ್ನೋದು ಸರಿಯಾದ ಉತ್ತರ. ಔರಂಗಜೇಬ್, ಗುಪ್ತಾ, ಸಮುದ್ರಗುಪ್ತ. ಇನ್ನು ಕ್ವಶನ್ ನಂಬರ್ 4, ಹೀರಾ ಅಂತ ವಜ್ರ ಆದರೆ ಹಿಂದಿಯಲ್ಲಿ ಹೀರಾಕ್ಕೆ ಇನ್ನೊಂದು ಸಮಾನಾರ್ಥಕ ಸಭೆ ಯಾವುದು? ವಜ್ರ ಆಗ್ತದೆ. ಹೀರಾ ಅನ್ನೋದು ವಜ್ರ ಆದರೆ ಸಾಂಪ್ ಅನ್ನೋದು ಏನಾಗ್ತದೆ? ಹೀರಾ ಅನ್ನೋದು ವಜ್ರ ಆದರೆ ಸಾಂಪ್ ಅನ್ನೋದು ಏನಾಗ್ತದೆ? ಸಾಂಪ್ ಅನ್ನೋದು ನಾಗ ಆಗ್ತದೆ. ನಾಗ ಅನ್ನೋದು ಸರಿಯಾದ ಉತ್ತರ. ಸೊ ಹಾವಿಗಿನ ಹೆಸರನ್ನು ಇಲ್ಲಿ ಸಾಂಪಲ್ ಹಿಂದಿ ಒಂದು ಅಕ್ಷರ, ಇನ್ನೊಂದು ಸಮಾನಾರ್ಥಕ ಪದ ಯಾವುದು? ನಾಗ ಆಗ್ತದೆ. ನಾಗ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು ಸೆಕೆಂಡ್ ಮೇಲ್ ನಿಮಗೆ 1 ವಾಕ್ಯದ ಪ್ರಶ್ನೆ ಇರ್ತವೆ. ಏಕ ವಾಕ್ಯ ಮೇ ಉತ್ತರ ಲಿಖಿ. 4 ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಸೌರ ऊर्जा का अर्थ क्या है? सौर ऊर्जा का अर्थ क्या है? ಉತ್ತರನ ಬುಕ್ಕಲ್ಲಿ ನೋಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಪೇಪರ್ ತಾರಿಸಿಕೊಡ್ತೇನೆ. ಮತ್ತೊಂದರಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಪೇಪರ್ ತಾರಿಸಿಕೊಡ್ತೇನೆ, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2, ಕಿತ್ತೂರ್ ಕहाँ है तो ಕहाँ ಅಂತ ಕೇಳ್ತಾರೆ. ಕಿತ್ತೂರ್ ಕहाँ है. ಇನ್ನು ಕ್ವಶನ್ ನಂಬರ್ 3, ಹೇಮಾವತಿ ನದಿ ಕहाँ कहती है? ಹೇಮಾವತಿ ನದಿ ಕहाँ कहती है. ಇದು ಕೂಡ ಇಂಪಾರ್ಟೆಂಟು. ಇನ್ನು ಕ್ವಶನ್ ನಂಬರ್ 4, ರಹೀಮ್ ಕಾ ಪೂರಾ ನಾಮ್ ಕ್ಯಾ ಹೈ. ಇದು ಕೂಡ ಕ್ವಶನ್ ಇಂಪಾರ್ಟೆಂಟು, ಕೇಳ್ತಾರೆ. ಅಬ್ಸರ್ವ್ ಮಾಡಿ, ಇಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಿ. ಯಾವ ರೀತಿ ಕ್ವಶನ್ ಓದ್ಕೋಬೇಕಂದ್ರೆ ಕ್ಯಾ ಹೈ, ಅರ್ಥ ಕ್ಯಾ ಹೈ, ಕहाँ ಹೈ, ಕತಿ ಹೈ, ಕ್ಯಾ ಹೈ, ಈ ರೀತಿ ಕ್ವಶನ್ ನೋಡ್ಕೊಳ್ಳಿ. ಹೆಚ್ಚಾಗಿ ಈ ರೀತಿ ಕ್ವಶನ್ಗಳು ನಿಮಗೆ 1 ಮಾರ್ಕ್ಸಿಗೆ ಬರ್ತಾ ಇರ್ತವೆ. ನೆಕ್ಸ್ಟ್ ಹೋಗೋಣ. ಥರ್ಡ್ ಮೇನು, 2-3 ವಾಕ್ಯ ಮೇ ಉತ್ತರ ಲಿಖಿ. ಇವು ಬಂದ್ಬಿಟ್ಟು 2 ಅಂಕ ಪ್ರಶ್ನೆಗಳು. 2 ಅಂಕ ಪ್ರಶ್ನೆಗಳಿಗೆ 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 2 ಅಂಕ. 2 ಅಂಕ ಪ್ರಶ್ನೆಗಳು ನಿಮಗೆ 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೆ 2 ಅಂಕ. ಕ್ವಶನ್ ನಂಬರ್ 1, ಚೆನ್ನಮ್ಮ ಕೆ ಮಾತಾ ಪಿತಾ ಕೌನ್ ಥೆ. ಇನ್ನು ಕ್ವಶನ್ ನಂಬರ್ 2, 3 ऊर्जाओं के नाम लिखिए. 2 ಕೂಡ ಇಂಪಾರ್ಟೆಂಟು. ಚೆನ್ನಮ್ಮ ಕೆ ಮಾತಾ ಪಿತಾ, ಹೆಚ್ಚಾಗಿ ನಮಗೆ ತಂದೆ ತಾಯಿಯರ ಹೆಸರನ್ನು ಕೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 2ನೇ ಪ್ರಶ್ನೆ, 3 ऊर्जाओं के नाम लिखिए. ಇದು ಕೂಡ ಇಂಪಾರ್ಟೆಂಟು. ಇನ್ನು ಕ್ವಶನ್ ನಂಬರ್ 3, KRS का नाम अपनी पहचान क्यों बैवी है? KRS का नाम अपनी पहचान क्यों बैवी है. ಇದು ಕೂಡ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು 4th ಮೇನು, 3 ಅಂಕ ಸೇ ಲಿಖಿ. ಇವು ಬಂದ್ಬಿಟ್ಟು 3 ಅಂಕ ಪ್ರಶ್ನೆಗಳು. ಟೋಟಲಾಗಿ 2 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 3 ಅಂಕ 2 ಇರಬೇಕು. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ನು. ನಿಮ್ಲಿಖಿತ್ ದೋಹೆ ಕಾ ಭಾವಾರ್ಥ ಲಿಖಿ ಕೇಳಿದ್ದಾರೆ.
ಭಾವಾರ್ಥ ಬರಬೇಕು. ಅವ್ರು ದೊಯೆ ಕೊಟ್ಟಿದ್ದಾರೆ, ಆ ದೊಯ್ಯನ ಓದ್ಕೊಂಡ್ಬಿಟ್ಟು ನೀವು ಭಾವಾರ್ಥ ಬಂದಿರಬೇಕು. 3 ಅಂಕ ಇರ್ತದೆ ನೋಡಿ. ದೊಯ್ಯನ ಚೆನ್ನಾಗಿ ಓದ್ಕೊಳ್ಳಿ. ತರುವರ ಫಲ್ ನಹಿ ಖಾತಾ ಹೈ, ಸರ್ವರ ಪಿಯಾಡಿ ನ ಪಾನ, ಕೈ ರहीम परका जहित जहित, ಸಂಪತ್ತಿ ಸಂಚಾಯಿ ಸುಜಾನ್, ಸಂಪತ್ತಿ ಸಂಚಾಯಿ ಸುಜಾನ್, ಸಂಪತ್ತಿ ಸಂಚಯಿ ಸುಜಾನ್ ಅಂತ ಕೇಳಿದರೆ ಇದನ್ನು ನೀವು ಭಾವಾರ್ಥವನ್ನು ಬರೀಬೇಕು. ಟೋಟಲಿ 3 ಅಂಕ ಇಂಪಾರ್ಟೆಂಟು ಕೇಳ್ಬೋದು. ಇದೇ ಕೇಳ್ತಾರಲ್ಲ, ಬೇರೆ ಬೇರೆ ಕೊಡ್ತಾರೆ ಅವರು. ಆಲ್ಮೋಸ್ಟ್ ನಿಮಗೆ ಬುಕ್ಕಲ್ಲಿ ಕೊಡ್ತಾರೆ, ನಿಮ್ಮ ಹಿಂದಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಡ್ತಾರೆ, ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 2, ಹಮೇ ಕ್ಯಾ ತ್ಯಾಗ ಕರ್ನಾ ಚಾಹಿಯೆ. ನಂತರ ಕೆಲವೊಂದು ನಿಮಗೆ 10 ಆಪ್ಷನ್ ಕೊಡ್ತಾರೆ, ಅಥವಾ ಕೊಡದೇನೂ ಇರ್ಬೋದು. FP4 ಎಕ್ಸಾಮ್ನಲ್ಲಿ ನಿಮಗೆ ಕೆಲವೊಂದು ಸಲ ನಿಮ್ಮ ಸ್ಕೂಲಲ್ಲಿ 10 ಆಪ್ಷನ್ ಕೊಡ್ತಾರೆ, ಕೊಡದೆ ಕೂಡ ಇರ್ಬೋದು. ಯಾವುದೋ ಕೇಳ್ಕೊಳ್ಳಿ, ನಮ್ಮೊಂದು ಹಿಂದಿ ಟೀಚರ್ನ ಕೇಳ್ಕೊಳ್ಳಿ. ಸೊ ಅವರು ಯಾವ ರೀತಿ ಕ್ವಶನ್ ರೆಡಿ ಮಾಡ್ತಾರೆ, ಯಾವ ಬೇಸ್ ಮೇಲೆ ರೆಡಿ ಮಾಡ್ತಾರೆ ಕೇಳ್ಕೊಳ್ಳಿ. ಸೊ ಇದೇ ಪ್ಯಾಟರ್ನಲ್ಲಿ ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ಆಲ್ಮೋಸ್ಟ್ ಇದೇ ಪ್ಯಾಟರ್ನ್ ಇರ್ತದೆ. 1 ಅಂಕ, 2 ಅಂಕ, 3 ಅಂಕ, 4 ಅಂಕ, ಇದೇ ಪ್ಯಾಟರ್ನ್ ಆಗಿರ್ತದೆ ನೋಡಿ. ಹಮೇ ಕ್ಯಾ ತ್ಯಾಗ ಕರ್ನಾ ಚಾಹಿಯೆ. अंग्रेजी प्रतिनिधि कौन था? सोलर कुकर दो हिंदी में क्या कहते? सोलर कुकर को हिंदी में क्या कहते? ಈ 3 ಪ್ರಶ್ನೆಗೆ ನಿಮಗೆ 3 ಅಂಕ. ಒಂದು ಕ್ವಶನ್ಗೆ 1 ಅಂಕ, ಇನ್ನೊಂದು ಕ್ವಶನ್ 1 ಅಂಕ, ಇನ್ನೊಂದು ಕ್ವಶನ್ಗೆ 1 ಅಂಕ. ಈ ರೀತಿ ಕೇಳ್ಬೋದು. ಮತ್ತು ನಿಮಗೆ ಲಾಂಗ್ ಆನ್ಸರ್ ಕೂಡ ಕೇಳ್ಬೋದು. ಈ ರೀತಿ ಕೇಳ್ತಾರೆ. ಸೊ ಇಷ್ಟು ಇನ್ನು ಪ್ರಶ್ನೆ ಪತ್ರಿಕೆ ಅರ್ಥ ಆಯ್ತಾ? ಸೊ ನೋಡ್ಕೊಳ್ಳಿ, 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಇದೇ ರೀತಿ ಇರ್ತವೆ. ಜೊತೆಗೆ ಇನ್ನೊಂದು ಕೂಡ ಹಾಕ್ತೀನಿ. ಇದು ಒಂದೇ ಕ್ವಶನ್ ಪೇಪರು, ಇದು ಮಾಡಲ್ ಇಟ್ಕೊಳ್ಳಿ. ಇನ್ನೊಂದು ಹಾಕ್ತೀನಿ, FP4 ಎಕ್ಸಾಮ್ಗೆ ಇನ್ನೊಂದು ಹಾಕ್ತೀನಿ. ಸೊ ಅಲ್ಲಿ ಕೂಡ ನಿಮಗೆ ಪ್ಯಾಟರ್ನ್ ಹೇಳ್ತೀನಿ, ನಿಮಗೆ ವಿತ್ ಆನ್ಸರ್ ಕೊಡ್ತೀನಿ. ಅದನ್ನು ಇದೊಂದಲ್ಲ, ಇನ್ನೊಂದು ಕೂಡ ಹಾಕ್ತೀನಿ ನಿಮಗೆ. ಎಲ್ಲ ವಿಷಯದ ಮೇಲೆ 2 ಹಾಕ್ತೀನಿ. ಸೊ ನೆಕ್ಸ್ಟು ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಹಿಂದಿ ಕ್ವಶನ್ ಪೇಪರ್ ಇವತ್ತು ಆನ್ಸರ್ ಕೊಡ್ತೀನಿ. ಅಲ್ಲಿ ಹೇಳ್ತೀನಿ ನಿಮಗೆ ಯಾವ್ದು ಓದಬೇಕು, ಯಾವ್ದು ಬರೀಬೇಕಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇವಾಗ ಬೆಸ್ಟು ಪ್ಯಾಟರ್ನ್ ನೋಡ್ಕೊಳ್ಳಿ ಮತ್ತು ಕ್ವಶನ್ ನೋಡ್ಕೊಳ್ಳಿ, ಯಾವ ರೀತಿ ಕೇಳ್ಬೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಓಕೆ, ಸೊ ನೋಡ್ಕೊಳ್ಳಿ, ಆಲ್ಮೋಸ್ಟ್ ನಿಮಗೆ ಪ್ಯಾಟರ್ನ್ ಸೇಮ್ ಇರ್ತದೆ. ನಿಮ್ಮ ಯಾವ ಸ್ಕೂಲಲ್ಲಿ ಯಾವ ರೀತಿ ಕ್ವಶನ್ ತೆಗೆದ್ರು ಅವರು ಮಲ್ಟಿಪಲ್ ತೆಗಿತಾರೆ, 100 ರೂಪಾಯಿ ಕೇಳ್ತಾರೆ, 1 ಅಂಕ, 2 ಅಂಕ, 3 ಅಂಕ, 4 ಅಂಕ ಈ ರೀತಿ ಕೇಳ್ತಾರೆ. ಅರ್ಥ ಆಯ್ತಾ? ಹೆಚ್ಚಾಗಿ ವ್ಯಾಕರಣ ಕೂಡ ನೋಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ 1 ಅಂಕ, 2 ಅಂಕ ಬಂದೇ ಬರ್ತವೆ. ಓಕೆ, ಸೊ ಇಲ್ಲಿ ವ್ಯಾಕರಣ ಅಂತ ಬಂದಾಗ 100 ರೂಪಾಯಿ ಮಾತ್ರ ಕೊಟ್ಟಿದ್ದೀನಿ. ಸೊ ನಿಮಗೆ ಅಲ್ಲಿ ಕೂಡ ನಿಮಗೆ ಲಿಂಕ್ ಆಗಿರ್ಬೋದು, ಇವನ್ನೆಲ್ಲ ನೋಡ್ಕೋಬೇಕು. ಅರ್ಥ ಆಯ್ತಾ? ಸೊ ಇಷ್ಟು ಪ್ಯಾಟರ್ನು. ಈಗಾಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಎಲ್ಲ ಹಾಕ್ತಾ ಇರ್ತೀನಿ. ಓಕೆ, ಇದಾದಮೇಲೆ ನಿಮಗೆ ಇನ್ನು ಗಣಿತ ಹಾಕಬೇಕು, ಅವನು ಕೂಡ ಹಾಕ್ತೀನಿ. ಸ್ವಲ್ಪ ವೇಟ್ ಮಾಡಿ. ಸೊ ಇನ್ನೇನು ಎನ್ಯುವಲ್ ಎಕ್ಸಾಮ್ ಹತ್ತಿರ ಬಂತು, ಅವನು ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ವಿತ್ ಕ್ವಶನ್ ಪೇಪರ್ ಕೂಡ ಹಾಕ್ತಾ ಇರ್ತೀನಿ. ಅವನಿಗೂ ನೋಡ್ಕೊಳ್ಳಿ. ತುಂಬಾ ಈಸಿ ಇರ್ತದೆ, ತುಂಬಾ ಟಫ್ ಇರುತ್ತಲ್ಲ ಆನ್ಯುವಲ್ ಎಕ್ಸಾಮ್ಗೂ. ಇವಾಗಿಂದ ಓದಬೇಕು. ಓಕೆ, ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಈಸಿ. ಓಕೆ, ನಿಮಗೆ ಕಮೆಂಟ್ ಮಾಡಿ, FP4 ಎಕ್ಸಾಮ್ಗೆ ನಿಮಗೆ ಯಾವ ಕ್ವಶನ್ ಬರಬೇಕು, ಕನ್ನಡ ಬೇಕಾ, ಇಂಗ್ಲೀಷ್ ಬೇಕಾ, ಯಾವಾಗ ಬೇಕು ಕಮೆಂಟ್ ಮಾಡಿ. ಜೊತೆಗೆ ಮತ್ತೆ ಬೇರೆ ಯಾವ ವೀಡಿಯೋಗಳು ಬೇಕಿದ್ರೆ ನಿಮಗೆ ಅವನು ಕೂಡ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಓಕೆ, ಸೊ ಪ್ಲೇಲಿಸ್ಟ್ ಇದೆ ಒಂದು 9th ಅಂತ, ಅಲ್ಲಿ ನೋಡ್ಕೋಬೋದು, ಎಲ್ಲ ವೀಡಿಯೋ ಸಿಗ್ತವೆ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.